ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ನಾನು ಪ್ರೆಸೆಂಟ್ ಮಾಡ್ತಿದ್ದೀನಿ ಅಂದ್ರೆ, ಮೀಶೋದಿಂದ ನಾನು ಸುಮಾರಷ್ಟು ಐಟಮ್ಸ್ ಗಳನ್ನ ಆವಾಗ ತರಿಸ್ಕೊಳ್ತಾ ಇರ್ತೀನಿ. ಸೊ ಕೆಲವೊಂದು ಐಟಮ್ ನನಗೆ ತುಂಬಾನೇ ಯೂಸ್ಫುಲ್ ಆಗಿದೆ. ನನ್ನ ಮನೆಗಿರ್ಬೋದು, ಕಿಚನ್ನಿಗಿರ್ಬೋದು. ಸೊ ಈ ರೀತಿ ಬೇರೆ ಬೇರೆ ರೀಸನ್ ಗಳಿಗೆ ನಂಗೆ ತುಂಬಾನೇ ಯೂಸ್ ಆಗಿರುವಂತ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಆಲ್ರೆಡಿ ನಾನು ರೀಲ್ ಮಾಡಿ ಶೇರ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ. ಸೊ ಆ ರೀಲ್ ಗಳನ್ನೆಲ್ಲ ಕ್ಲಬ್ ಮಾಡ್ಬಿಟ್ಟು ಒಂದೇ ಕಡೆ ಒಂದ್ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡಿದ್ರೆ ನಿಮ್ಗೂ ಕೂಡ ಲಿಂಕ್ಸ್ ಗಳನ್ನ ಕೊಡೋದಕ್ಕೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದೇ ವಿಡಿಯೋದಲ್ಲಿ ಅಷ್ಟು ಪ್ರಾಡಕ್ಟ್ಸ್ ಅಂದ್ರೆ ನನ್ಗೆ ಇದುವರೆಗೂ ಯಾವ್ದೆಲ್ಲ ತುಂಬಾ ಯೂಸ್ ಆಗಿದೆ, ನೀವು ಕೂಡ ಅದನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅನ್ನೋದನ್ನೆಲ್ಲ ನೋಡ್ಬಿಟ್ಟು 20ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಅನ್ನ ನಾನು ಇವತ್ತು ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಲೆಂದಿ ಆಗಿದೆ, ಬೈಕೊಳ್ಬೇಡಿ. ಆರಾಮಾಗಿ ನಿಮ್ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಡು ಪೇಶನ್ಸ್ ಅಲ್ಲಿ ಕೂತ್ಕೊಂಡು ನನ್ನ ವಿಡಿಯೋವನ್ನ ನೋಡಿ. ಎಲ್ಲವೂ ಕೂಡ ನಿಮ್ಗೂ ಕೂಡ ಹೆಲ್ಪ್ ಆಗೋದು. 20+ ಐಟಮ್ಸ್ ಇರೋದ್ರಲ್ಲಿ ನಿಮ್ಗೊಂದು 4-5 ಐಟಮ್ ಅಂತೂ ಖಂಡಿತವಾಗಿ ಡೆಫಿನೆಟ್ ಆಗಿ ಯೂಸ್ಫುಲ್ ಆಗೇ ಆಗುತ್ತೆ. ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತಾ ಇದೀನಿ. ಸೊ ವಿಡಿಯೋವನ್ನ ನಾನು ಇಂಟ್ರೋವನ್ನೇ ತುಂಬಾ ಹೊತ್ತು ಮಾಡೋದಿಲ್ಲ, ಯಾಕಂದ್ರೆ ನಿಮ್ಗೆ ಬೋರ್ ಆಗ್ಬಹುದು. ಹಾಗಾಗಿ ಬೇಗ ಬೇಗನೆ ವಿಡಿಯೋವನ್ನ ಶುರು ಮಾಡೋಣ. ಮತ್ತೆ ನಿಮ್ಗೆ ನಾನಿವತ್ತು ತೋರಿಸ್ತಿರುವಂತ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನಾನು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಚೆಕ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಬಂದ್ರೆ ನೀವು ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರಿಸ್ತೀನಿ. ಹಾಗೆ ಏನೇನಾದ್ರೂ ಅನಿಸಿಕೆ ಅಭಿಪ್ರಾಯಗಳಿದ್ರು ಕೂಡ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ ಕೇಳಿ. ಸೊ ನಿಮ್ಮ ಕಾಮೆಂಟ್ ಏನಿರುತ್ತೆ ನೋಡೋದಕ್ಕೆ ನಾನು ಕ್ಯೂರಿಯಸ್ ಆಗಿದ್ದೀನಿ. ಹಾಗೆ ನಿಮ್ಗೆ ಏನಾದ್ರು ಇಂಥದೇ ಒಂದು ಪ್ರಾಡಕ್ಟ್ ಗಳ ಹಾಲ್ ವಿಡಿಯೋ ಮಾಡ್ಲಿ ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ರೆ, ಲೈಕ್ ಬ್ಲೌಸ್ ಹಾಲ್ ಮಾಡ್ತಾ ಇದೀನಿ, ಸ್ಯಾರಿಗಳ ಹಾಲ್ ಮಾಡ್ತಾ ಇದೀನಿ, ಮತ್ತೆ ಜ್ಯುವೆಲ್ರಿ ಮಾಡಿದೆ. ಸೊ ಈ ತರ ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸೇ ಕೊಡ್ತಿದ್ದೀರಾ. ಸೊ ಇವತ್ತು ಈ ವಿಡಿಯೋದಲ್ಲಿ ಒಂಥರ ರ್ಯಾಂಡಮ್ ಪ್ರಾಡಕ್ಟ್ಸ್, ಒಂದೇ ಅಂದ್ರೆ ಜ್ಯುವೆಲ್ರಿ ಬರೀ ಬ್ಲೌಸ್ ಆ ತರ ಅಲ್ಲ, ಸುಮಾರಷ್ಟು ಉಪಯೋಗಕ್ಕೆ ಬರುವಂತಹ ಪ್ರಾಡಕ್ಟ್ಸ್ ಒಂದು ವಿಡಿಯೋವನ್ನ ಮಾಡಿದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಬನ್ನಿ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಸೊ ಬನ್ನಿ ಇವತ್ತಿನ ಫಸ್ಟ್ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಇವತ್ತು ನಾನು ತೋರಿಸ್ತಿರೋದು ಇದು ನಿಮಗೆ ಗೋಡೆಗೆ ನೇತು ಹಾಕೋದಕ್ಕೆ ಬರುವಂಥ ಒಂದು ಮ್ಯಾಕ್ರೇಮ್ ಆರ್ಟ್ ಅಂತ ಮಾಡ್ತಾರಲ್ವ, ಸುಮ್ಮನೆ ಗಟ್ಟಿಯಾಗಿರುವಂಥ ಥ್ರೆಡ್ಡಿಂದ ಮಾಡೋಂಥದ್ದು. ಇದು ತುಂಬ ಗಟ್ಟಿಮುಟ್ಟಾಗಿರುತ್ತೆ, ನಿಮಗೆ ಎಷ್ಟೋ ವರ್ಷಗಳ ಕಾಲ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ನನಗಂತೂ ಇದು ತುಂಬಾ ಯೂಸ್ ಆಗಿದೆ ಪರ್ಸ್ನಲಿ ಹೇಳಬೇಕು ಅಂದರೆ. ವಿಡಿಯೋ ಶೂಟ್ ಮಾಡೋದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಸೆಟಪ್ ಮಾಡಬೇಕಾದ್ರೆ ಇದೊಂದು ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದನ್ನು ನೀಟಾಗಿ ಪ್ಯಾಕಿಂಗ್ ಕೂಡ ಮಾಡಿ ಕಳಿಸಿದ್ದಾರೆ. ಸೊ ಇವಾಗ ನಾನು ನೇತು ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಕಾಂಟ್ರಾಸ್ಟ್ ಬಣ್ಣದ ಗೋಡೆಗಳಿದ್ದರೆ, ಈಗ ನಾನು ಹಾಕ್ತಿರೋದು ಆಲ್ಮೋಸ್ಟ್ ಆಫ್ ವೈಟ್ ಕಲರೇ ಇದೆ, ಬಟ್ ಕಾಂಟ್ರಾಸ್ಟ್ ಕಲರ್ ಏನಾದರೂ ಗೋಡೆ ಇದ್ದರೆ ಆವಾಗ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದ್ರ ಮೇಲೆ ಈ ಥರ ನೀಟಾಗಿ ನಾವು ಹೂವಿನ ಗಿಡಗಳು ಅಥವಾ ಏನಾದರೂ ಪೆಟ್ಟು, ಸಾಫ್ಟ್ ಟಾಯ್ಸು ಈ ರೀತಿ ಎಲ್ಲ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ನೋಡೋಣ. ಇವತ್ತಿನ ವಿಡಿಯೋ ಸ್ವಲ್ಪ ಲೆಂದಿ ಆದರೂ ಕೂಡ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದರೆ ಅಷ್ಟು ಪ್ರಾಡಕ್ಟ್ಸ್ಗಳು ಸ್ವಲ್ಪ ನಮಗೆ ಯೂಸ್ಫುಲ್ ಆಗಿರುವಂಥದ್ದೇ, ಸುಮ್ಮನೆ ಹಾಗೆ ರಿವ್ಯೂ ಮಾಡಿದ್ದಲ್ಲ, ಎಲ್ಲವೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇದು ನೋಡಿ, ಇದು ಏನು ಅಂದರೆ ಫೋಲ್ಡೆಬಲ್ ಕಪ್ಸ್ ಬರ್ತಾ ಇದೆ. ಟ್ರಾವೆಲ್ ಮಾಡುವಾಗ ಮಕ್ಕಳ ಜೊತೆ ಎಲ್ಲ ಹೋಗ್ತಿದ್ರೆ ನಮಗೆ ಅವರಿಗೆ ನೀರು ಹಾಕಿ ಕುಡಿಯೋದಕ್ಕೆ ಕೊಡೋದಕ್ಕೋ, ಅಥವಾ ಏನಾದರೂ ಹಾಲು ತೊಗೊಂಡೋಗಿದ್ರೆ ಹಾಲು ಹಾಕಿ ಕೊಡೋದಕ್ಕೆ ಎಲ್ಲ ತುಂಬಾ ಯೂಸ್ ಆಗುತ್ತೆ ಇದು. ಇದನ್ನು ಈ ಥರ ನಾವು ಎಳೆದ್ಬಿಟ್ರೆ ಇದು ಓಪನ್ ಆಗಿ ಆಗುತ್ತೆ, ಕಪ್ಪು ರೆಡಿ ಆಗುತ್ತೆ. ಹಾಗೆ ಕುಡ್ದಿದ್ದೆಲ್ಲ ಆದಮೇಲೆ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ತಿರ್ಗಾ ಈ ಥರ ವಾಪಸ್ ಒತ್ತಿ ಕ್ಲೋಸ್ ಮಾಡಿ ಕೂಡ ಇಟ್ಕೊಳ್ಬೋದು. ಕ್ಯಾರಿ ಮಾಡೋದಕ್ಕೆ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಸೊ ನೋಡೋದಕ್ಕೂ ಕೂಡ ಚೆನ್ನಾಗಿದ್ದೇ ಇದೆ, ಮತ್ತು ಇದು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಎಲ್ಲರೂ ಟ್ರಾವೆಲ್ ಮಾಡೋಕ್ಕೆ ಹೋದಾಗೆಲ್ಲ ಸುಮ್ಮನೆ ಪ್ಲಾಸ್ಟಿಕ್ಕನ್ನು ಬಳಸೋ ಬದಲು ಇದನ್ನು ಇಟ್ಕೊಂಡ್ಬಿಡ್ಬೋದು. ನೋಡಿ ಎಷ್ಟು ಪುಟಾಣಿ ಇದೆ. ಇದನ್ನು ನೀಟಾಗಿ ಬ್ಯಾಗಲ್ಲಿ ಹಾಕ್ಕೊಂಡು ಹೋದ್ರೆ ಆಯಿತು. ಎಷ್ಟು ತುಂಬಾ ಕನ್ವೀನಿಯೆಂಟ್ ಅಂತ ನನಗನ್ನಿಸ್ತು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೋರಿಸ್ತಿರೋದು ಇದು ನನಗೆ ತುಂಬಾ ಯೂಸ್ ಆಗ್ತಿದೆ. ಇದು ತುಂಬ ಹಿಂದೆ ತೊಗೊಂಡಿದ್ದು ಇದು ಬ್ಯಾಗು. ಸೊ ಎಲ್ಲ ಪ್ರಾಡಕ್ಟ್ಸನ್ನು ನಾನು ಆಲ್ರೆಡಿ ರೀಲ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಇವಾಗ ಎಲ್ಲ ರೀಲನ್ನು ಜೋಡಿಸ್ಬಿಟ್ಟು ಒಂದು ಲಾಂಗ್ ವೀಡಿಯೋ ಮಾಡೋಣ, ಎಲ್ಲ ಪ್ರಾಡಕ್ಟ್ಸನ್ನು ಒಂದೇ ಕಡೆ ನಿಮಗೆ ಸಿಗೋ ಹಾಗೆ ಮಾಡೋಣ ಅಂಥೇಳಿ ಲಾಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ನೋಡಿ, ಇದು ಈ ಥರ ಬ್ಯಾಗ್ ಇದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಜೂಟ್ ಮಟೀರಿಯಲ್ ಬ್ಯಾಗ್ ಆಗಿರುತ್ತೆ ಇದು. ಹಾಗೆ 3 ಜಿಪ್ಪರ್ ಕೊಟ್ಟಿದ್ದಾರೆ. ಹಾಗೆ ತುಂಬಾ ಅಂದರೆ ವೆಯ್ಟು ಕೂಡ ಎಲ್ಲ ಹಿಡಿಯುತ್ತೆ. ಇದಕ್ಕೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ.
ನಾನು ಯೂಸ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಸೊ ನೋಡಿ, ಒಳಗಡೆಗೂ ಕೂಡ ನಿಮ್ಗೆ ಈ ಥರ ಲೈನಿಂಗ್ ಎಲ್ಲ ಚೆನ್ನಾಗಿ ಹಾಕಿ ಮಾಡಿದ್ದಾರೆ. ಇನ್ನರ್ ಜಿಪ್ಸ್ ಕೂಡ ಕೊಟ್ಟಿದ್ದಾರೆ. ಏನಾದರೂ ತುಂಬಾ ವ್ಯಾಲ್ಯೂಬಲ್ಸ್ ಎಲ್ಲ ಇದ್ದರೆ ಅದನ್ನು ನೀಟಾಗಿ ಒಳಗೆ ಹಾಕಿ ಇಟ್ಕೋಬೋದು. ನನಗಂತೂ ಇದು ತುಂಬಾ ಇಷ್ಟ ಆಗಿದೆ. ಬೇಕಿದ್ರೆ ಟ್ರೈ ಮಾಡಿ. ಇದರಲ್ಲಿ ಇನ್ನೊಂದು 2-3 ಡಿಸೈನ್ ಮತ್ತು ಕಲರ್ ಆಪ್ಷನ್ಸ್ ಎಲ್ಲವೂ ಇದೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡಬಹುದು. ನೋಡಿ, ಈ ಥರ ಹಾಕ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಆಫೀಸ್ ಯೂಸ್ಗೂ ಯೂಸ್ ಮಾಡ್ಕೋಬೋದು, ಅಥವಾ ನೀವು ಎಲ್ಲಾದರೂ ಟ್ರಾವೆಲ್ಗೆ ಹೋಗೋದಾದರೂ ಕೂಡ ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೋರಿಸ್ತಿರೋದು, ಇದು ನಾನು ಹೋದ ವರ್ಷ ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ ಆ ಟೈಮಲ್ಲಿ ತರಿಸ್ಕೊಂಡಿದ್ದೆ. ನನ್ನ ಮಗಳು ಇದನ್ನು ಯೂಸ್ ಮಾಡ್ತಿದ್ದಾಳೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ತುಂಬ ಥಿಕ್ಕಾಗಿರುತ್ತಲ್ಲ ಕೆಲವೊಂದು ದಪ್ಪದು ಅಂಥದ್ದು ನಾನು ತರಿಸಿ ನೋಡಿದ್ದೀನಿ. ಅದು ಆಮೇಲೆ ನಮಗೆ ಸೆಕೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಎ ಸಿ ಇರೋ ಮನೆಗಳಿಗಾದರೆ ಅದು ಸ್ವಲ್ಪ ಕಂಫರ್ಟೇಬಲ್ ಇರ್ಬೋದು. ಬಟ್ ಫ್ಯಾನ್ ಹಾಕ್ಕೊಂಡು ಮಲ್ಕೊಳ್ಳೋರಿಗೆ ಅಥವಾ ಜಸ್ಟ್ ಹಾಗೇ ವಿದೌಟ್ ಫ್ಯಾನ್ ಮಲ್ಕೊಳ್ಳೋರಿಗೆ ತುಂಬಾ ಸೆಕೆ ಅನಿಸ್ಬಿಡುತ್ತೆ. ಬಟ್ ಇದು ಆ ಥರ ಆಗೋದಿಲ್ಲ. ನಿಮಗೆ ತೆಳ್ಳಗೆ ಇದೆ, ಅಂದರೆ 3 ಲೇಯರ್ಸೇ ಇದೆ. ಮತ್ತು ಇದು ನಿಮಗೆ ರಿವರ್ಸಿಬಲ್ ಆಗಿರುತ್ತೆ. ನೋಡಿ, ಮೇಲ್ಗಡೆ ಒಂದು ಡಿಸೈನು, ಕೆಳಗಡೆ ಒಂದು ಡಿಸೈನ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ತುಂಬ ಸೆಕೆ ಅಂದರೆ ತುಂಬ ಬೆಚ್ಚಗೂ ಆಗಲ್ಲ, ತುಂಬ ಚಳಿ ಟೈಪು ಆಗಲ್ಲ. ಆ ಥರ ಒಂಥರ ಕಂಫರ್ಟೇಬಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದರ ಡಿಸೈನು ಪ್ಯಾಟರ್ನು ಎಲ್ಲ ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ನೋಡಿ ಹತ್ತಿರದಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ. ಡೆಫಿನೆಟ್ಲಿ ವರ್ತ್ ಬೈ. ಹಾಗೆ ಪ್ರೈಸು ಕೂಡ ನನಗೆ ಅರೌಂಡು 350 to 400 ಅಷ್ಟೇ ಬಿದ್ದಿದೆ. ತುಂಬ ಕಾಸ್ಟ್ಲಿ ಏನು ಬಿದ್ದಿಲ್ಲ. ಹಾಗಾಗಿ ಡೆಫಿನೆಟ್ಲಿ ವರ್ತ್ ಬೈ ಅಂತಲೇ ಹೇಳ್ತೀನಿ. ನಿಮಗೇನಾದರೂ ಕ್ವಿಲ್ಟ್ಗಳು ಬೇಕಿದ್ದರೆ, ಅಥವಾ ಇದನ್ನು ಒಂದಷ್ಟು ತೊಗೊಂಡು ಹಾಗೇ ನಾವು ಇಟ್ಕೊಂಡ್ರೂ ಕೂಡ ಗೆಸ್ಟ್ಗಳಿಗೆಲ್ಲ ಬಂದಾಗ ಕೊಡೋಕ್ಕೂ ಆಗುತ್ತೆ. 363 ರುಪೀಸ್ ಎಕ್ಸಾಕ್ಟ್ ರೇಟು. ನಾನು ಸ್ಕ್ರೀನ್ಶಾಟ್ ಮೇಲೆ ನೋಡಿ ಹೇಳ್ತಾ ಇದ್ದೀನಿ. ತುಂಬಾ ವರ್ತ್ ಬೈ. ನಿಮ್ಗೆ ಯಾರಿಗಾದರೂ ಕ್ವಿಲ್ಟ್ಗಳು ಬೇಕು ಅಂತ ಇದ್ದರೆ ಮಸ್ಟ್ ಬೈ. ನೆಕ್ಸ್ಟ್ ಕ್ವಿಲ್ಟ್ ನಾನು ತೋರಿಸ್ತಿರೋದು, ಇದು ಸ್ವಲ್ಪ ಈ ಥರ ಫ್ಯಾನ್ಸಿ ಡಿಸೈನು ಮತ್ತು ಫ್ಲೋರಲ್ ಪ್ರಿಂಟ್ಸು ಈ ಥರದ್ದೆಲ್ಲ ಇಷ್ಟಪಡ್ತಿರಲ್ಲ ಅಂಥವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಇದು ಕೂಡ ಸೇಮ್ ಅದೇ ಕ್ವಾಲಿಟಿಲಿ ಬಂದಿದೆ. ಕ್ವಾಲಿಟಿಲಿ ಯಾವುದೇ ಚೇಂಜಸ್ ಇಲ್ಲ. ನೋಡ್ತಿದ್ದೀರಲ್ಲ ಯಾವ ಥರ ಇದೆ ಅಂಥೇಳಿ. ಸೊ ಇದು ಕೂಡ ಅಷ್ಟೇ. ನಿಮಗೆ ಇದೆರಡೂ ಕೂಡ ನಾನು ಕ್ವಿಲ್ಟ್ ಏನು ತೋರಿಸಿದೆ, ಅಂದರೆ ಕಂಫರ್ಟರ್ಸ್ ಏನು ತೋರಿಸಿದೆ, ಇದು ನಿಮಗೆ ಸಿಂಗಲ್ ಕ್ವಿಲ್ಟ್ ಆಗಿರುತ್ತೆ. ಸಿಂಗಲ್ ಬೆಡ್ ಸರಿ ಆಗುವಂಥದ್ದಾಗಿರುತ್ತೆ. ಡಬಲ್ ಆಗಿರೋದಿಲ್ಲ ಇದು. ಹಾಗೆ ಇದು ಕೂಡ ರಿವರ್ಸಿಬಲ್ ಇದೆ. ನೋಡಿ, ಇದು ಕೂಡ ನಿಮಗೆ ಮೇಲ್ಗಡೆಗೆ ಒಂದು ಡಿಸೈನ್ ಬರ್ತಾ ಇದೆ, ಹಾಗೆ ಕೆಳಗಡೆಗೂ ಕೂಡ ಇನ್ನೊಂದು ಡಿಸೈನ್ ಬರ್ತಾ ಇದೆ. ಸೊ ಈ ರೀತಿ ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಎಷ್ಟು ಹೊದಿಯೋಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಎಲ್ಲಾದರೂ ಹೀಗೆ ದಿವಾನೆಲ್ಲ ನಾವು ಇಟ್ಟಿದ್ರೆ ಅದ್ರ ಮೇಲೆ ನೀಟಾಗಿ ಅದನ್ನು ಹಾಸಿ ಇಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ವರ್ತ್ ಬೈ. ಇದಕ್ಕೂ ಕೂಡ ಪ್ರೈಸ್ ಅರೌಂಡ್ 350 to 400 ಒಳಗೆ ನಿಮಗೆ ಸಿಕ್ಬಿಡತ್ತೆ. ಹಾಗೆ ಎಲ್ಲ ಪ್ರಾಡಕ್ಟ್ಸ್ಗಳ ಲಿಂಕನ್ನು ನಾನು ನಿಮಗೆ ಫಸ್ಟ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡಿ. ಡೆಫಿನೆಟ್ಲಿ ಮಸ್ಟ್ ಬೈ. ಸೊ ನೋಡಿ, ಹತ್ತಿರದಿಂದ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಫಿನಿಶಿಂಗು ಕೂಡ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಇದು ನೆಕ್ಸ್ಟ್ ಪ್ರಾಡಕ್ಟು ನಾನು ತೋರಿಸ್ತಿರೋದು. ಇದು ಏನಂತಂದರೆ, ಇದು ನಿಮಗೆ ಗಾರ್ಡನ್ ಮ್ಯಾಟ್ಸ್ ಆಗಿರುತ್ತೆ. ಸೊ ಸ್ಯಾಂಡ್ ಪ್ರೂಫ್ ಆಗಿರುತ್ತೆ, ವಾಟರ್ ಪ್ರೂಫ್ ಆಗಿರುತ್ತೆ. ನಾವೆಲ್ಲಾದರೂ ಬೀಚಿಗೆ ಹೋದ್ವಿ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಹಾಗೆ ಒಂದಷ್ಟು ಕೂತ್ಕೊಳ್ಳೋಕ್ಕೆ, ಬರಿತಾ ಹಾಗೆ ಕೂತ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಬೋದು. ನೋಡಿ, ತುಂಬಾ ಚೆನ್ನಾಗಿದೆ ಇದು. ಮತ್ತು ಇದರ ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ, ಇದನ್ನು ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಬಿಡ್ಬೋದು. ನಮ್ಮ ನಮ್ಮ ದೊಡ್ಡ ಕ್ಯಾರಿ ಬ್ಯಾಗ್ಸ್ಗಳಲ್ಲಿ ಇದನ್ನು ನೀಟಾಗಿ ಒಂದು ಕಡೆ ಹಾಕಿಟ್ಕೊಂಡ್ಬಿಡ್ಬೋದು. ತುಂಬ ಚಿಕ್ಕದಾಗೂ ಇಲ್ಲ, ಸೈಜ್ ಕೂಡ ಸಾಕಷ್ಟು ದೊಡ್ಡದಾಗಿದೆ. ಮತ್ತು ನೀವು ಇದನ್ನು ಒನ್ ಟೈಮ್ ಯೂಸೇಜ್ ಆದಮೇಲೆ ಕ್ಲೀನಾಗಿ ತೊಳೆದಿಟ್ಕೊಂಡ್ಬಿಟ್ರೆ ಕ್ಲೀನ್ ಕೂಡ ಆಗುತ್ತೆ ಇದು. ಹಾಗೆ ಇದರ ಎಡ್ಜಸ್ ಎಲ್ಲ ನೋಡಿ, ಫಿನಿಶಿಂಗ್ ಎಷ್ಟು ನೀಟಾಗಿ ಮಾಡಿದ್ದಾರೆ. ವೆಲ್ಕ್ರೋ ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಡೆಫಿನೆಟ್ಲಿ ಅಂದರೆ ಒಂದು ವರ್ತ್ ಪ್ರಾಡಕ್ಟ್ ಅಂತಲೇ ಅನಿಸುತ್ತೆ. ಇವತ್ತು ನಾನು ತೋರಿಸಿರುವಂಥ ಅಷ್ಟು ಪ್ರಾಡಕ್ಟ್ಗಳು ಟ್ರೈಡ್ ಆ್ಯಂಡ್ ಟ್ರಸ್ಟೆಡ್ಡು. ಹಾಗಾಗಿ ನೀವು ಇದನ್ನು ಟ್ರಸ್ಟ್ ಮಾಡಿಕೊಂಡು ನಿಮಗೇನಾದರೂ ಅವಶ್ಯಕತೆ ಇದ್ದರೆ ಖಂಡಿತವಾಗಿ ಪರ್ಚೇಸ್ ಕೂಡ ಮಾಡ್ಕೋಬೋದು. ಸೊ ನೋಡಿ, ನಾನು ಫೋಲ್ಡ್ ಮಾಡೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಈಸಿಯಾಗಿ ನಾವು ಕರ್ಚೀಫ್ಸ್ ಎಲ್ಲ ಫೋಲ್ಡ್ ಮಾಡ್ತೀವಲ್ಲ, ಆ ಥರ ಫೋಲ್ಡ್ ಮಾಡ್ಕೊಂಬಿಟ್ರೆ ಆಯಿತು. ವೆಲ್ಕ್ರೋ ಕ್ಲೋಸಿಂಗ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಕ್ಲೋಸ್ ಮಾಡ್ಕೊಂಬಿಟ್ರೆ ಆಯಿತು. ನೋಡಿ, ಈ ಥರ ಬರ್ತಾಯಿದೆ. ಇಷ್ಟು ಚೆನ್ನಾಗಿರುವಂಥ ಪ್ರಾಡಕ್ಟು, ಹೌದಾ ಅಲ್ವಾ? ನೀವೇ ಹೇಳಿ ನನಗೆ. ನೆಕ್ಸ್ಟ್ ಪ್ರಾಡಕ್ಟು ನಾನು ತೋರಿಸ್ತಿರುವಂಥದ್ದು, ಇದು ನೀವು ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ಮಾಡೋಕ್ಕೆ ಇಷ್ಟಪಡ್ತೀರ, ಅಥವಾ UGC ಕ್ರಿಯೇಟರ್ ಆಗೋರಿಗೆಲ್ಲ ಸ್ವಲ್ಪ ಕ್ಲೋಸಪ್ ಶಾರ್ಟ್ಸ್ ಎಲ್ಲ ತೊಗೊಳ್ಬೇಕಾದ್ರೆ ಬ್ಯಾಕ್ ಡ್ರಾಪ್ ಇರ್ಬೋದು ಅಥವಾ ನೆಲ ಇರ್ಬೋದು, ಎಲ್ಲವೂ ಸ್ವಲ್ಪ ನೀಟ್ ಆ್ಯಂಡ್ ಪ್ರೆಸೆಂಟೇಬಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ. ಅಥವಾ ನೀವು ಹೀಗೆ ಮಕ್ಕಳದ್ದೇನಾದರೂ ಫೋಟೋಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಮಕ್ಕಳನ್ನ ಇದ್ರ ಮೇಲೆ ಮಲಗಿಸ್ಬಿಟ್ಟು ಫೋಟೋಶೂಟ್ ಕೂಡ ಮಾಡ್ಕೊಳ್ಬೋದು. ಬೇರೆ ಬೇರೆ ಐಟಮ್ಸ್ನೆಲ್ಲ ಇಟ್ಬಿಟ್ಟು
ಈ ಥೀಮ್ ಫೋಟೋಶೂಟ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ಯೂಸ್ ಆಗುತ್ತೆ. ನನಗೂ ಕೂಡ ನನ್ನ ಜ್ಯುವೆಲರಿಗಳನ್ನೆಲ್ಲ ನಾನು ಹತ್ತಿರದಿಂದ ತೋರಿಸುವಾಗ ನೀಟಾಗಿ ಬರಬೇಕು ಅಂಥೇಳಿ ತೊಗೊಂಡಿದ್ದೀನಿ ಇದನ್ನು. ಡೆಫಿನೆಟ್ಲಿ ನಂಗೆ ತುಂಬ ಹೆಲ್ಪ್ ಆಗಿದೆ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ಇದನ್ನ. ಸೊ ಈ ನೆಕ್ಸ್ಟ್ ಪ್ರಾಡಕ್ಟು ನಾನೇನು ತೋರಿಸ್ತಾ ಇದ್ದೀನಿ, ಇದು ನಿಮಗೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಆಗಿರುತ್ತೆ. ಪ್ಯಾಕ್ ಆಫ್ 4 ಬರ್ತಾ ಇದೆ ಇದು. ಇದೇನಿಲ್ಲ, ಒಂದು ಲಿಂಕನ್ನು, ಒಂದು ನಂಬರನ್ನು ಕೊಡ್ತಾರೆ, ಫೋನ್ ನಂಬರ್ ಕೊಡ್ತಾರೆ. ಆ ಫೋನ್ ನಂಬರ್ಗೆ ನಾವು ಜಸ್ಟ್ ನಮ್ಮ ಫೋಟೋಸನ್ನು ಕಳಿಸ್ಕೊಟ್ರೆ ಸಾಕು, ಅವರು ನೀಟಾಗಿ ಈ ಥರ ನಮಗೆ ಮ್ಯಾಗ್ನೆಟ್ಸನ್ನು ಡಿಸೈನ್ ಮಾಡಿ ಕಳಿಸ್ಕೊಡ್ತಾರೆ. ತುಂಬಾ ಈಸಿಯಾಗಿ ಮಾಡಿಸ್ಕೊಂಡ್ಬಿಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಡ್ಯೂರೇಬಲ್ ಆಗಿ ಕೂಡ ಚೆನ್ನಾಗಿದೆ, ಫ್ರಿಡ್ಜ್ ಮೇಲೆ ಹಾಕಿಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನಮ್ಮದೇ ಫೋಟೋಗಳನ್ನು ಮ್ಯಾಗ್ನೆಟ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಫ್ರಿಡ್ಜ್ ಮೇಲೆ ನೋಡೋದೇ ಒಂಥರ ಖುಷಿ ಅಲ್ವಾ. ಸೊ ನನಗೆ ಇಷ್ಟ ಆಯಿತು, ನಿಮಗೂ ಕೂಡ ತಿಳಿಸ್ದೆ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೋರಿಸ್ತಿರೋದು, ತುಂಬ ಸಲ ನಾವು ಅಡುಗೆ ಮನೇಲಿ ಈ ಥರ ಪಾತ್ರೆ ಎಲ್ಲ ತೊಳೆದಾಗ ಕೌಂಟರ್ ಟಾಪ್ ಮೇಲೆ ತುಂಬಾ ನೀರಾಗಿಬಿಡತ್ತೆ, ಮತ್ತು ಅದನ್ನು ಕ್ಲೀನ್ ಮಾಡೋದು ಒಂದು ಎಕ್ಸ್ಟ್ರಾ ಕೆಲಸನೇ. ಸೊ ಇದಕ್ಕೆ ಏನಾದರೂ ಸೊಲ್ಯೂಷನ್ ಬೇಕಲ್ಲ ಅಂತ ನಾನು ಯಾವಾಗಲೂ ಹುಡುಕ್ತಾನೆ ಇರ್ತಿದ್ದೆ. ಫೈನಲಿ ಮೀಶೋದಲ್ಲಿ ಒಂದು ಮ್ಯಾಟ್ ಕಾಣಿಸ್ತು. ಸೊ ಇದು ವಾಟರ್ ಪ್ರೂಫ್ ಆಗಿರುತ್ತೆ, ಮತ್ತು ನೀವು ಪಾತ್ರೆ ಎಲ್ಲ ತೊಳೆದಾಗ ಕೆಳಗಡೆ ನೀರಾಗೋದಿಲ್ಲ ಅಂತೆಲ್ಲ ಬರ್ಕೊಂಡಿತ್ತು. ಸೊ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಅಂತ ಹೇಳಿ ನಾನು ತರಿಸ್ಕೊಂಡ್ಮೇಲೆ ನಾನು ಇವಾಗ ಟ್ರಯಲ್ ಮಾಡ್ತಾಯಿದ್ದೀನಿ. ನಿಮ್ಮ ಎದುರಿಗೇನೆ ನೋಡ್ತಿದ್ದೀರಲ್ಲ, ನಾನು ಪಾತ್ರೆ ತೊಳೆದ್ರೆ ಸುಮಾರಷ್ಟು ನೀರುಗಳು ಉಳಿದ್ಬಿಡತ್ತೆ ಪಾತ್ರೆಯಲ್ಲಿ. ಸೊ ಅದನ್ನು ಡ್ರೈ ಮಾಡಿಬಿಟ್ಟೆ ನಾನು ರ್ಯಾಕಿಗೆ ಸೇರಿಸೋದು. ನೋಡಿ ಇವಾಗ ಮ್ಯಾಟ್ ಅಡಿಗಡೆ ಯಾವುದೇ ನೀರು ಕಾಣಿಸ್ತಾ ಇಲ್ಲ, ಬಟ್ ನನಗೆ ಒಂದು ಕನ್ಫರ್ಮೇಷನ್ ಬೇಕು, ನಿಮಗೂ ತೋರಿಸ್ದಂಗೆ ಆಯಿತು ಅಂಥೇಳಿ ನಾನು ಇಲ್ಲಿ ನೀರು ಎಕ್ಸ್ಟ್ರಾ ಹಾಕಿಬಿಟ್ಟು ಮ್ಯಾಟ್ ಎತ್ತು ತೋರಿಸ್ತಾ ಇದ್ದೀನಿ. ಮ್ಯಾಟ್ ಎತ್ತಿದ್ರೂ ಕೂಡ ಯಾವುದೇ ನೀರು ಕಾಣಿಸ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಇದು ವರ್ಕ್ ಆಗ್ತಿದೆ, ಖಂಡಿತವಾಗಿ ವರ್ಕ್ ಆಗ್ತಿದೆ. ನಾನು ಇದನ್ನು ಯೂಸ್ ಮಾಡ್ತಾ ವರ್ಷಗಟ್ಟಲೆ ಆಯಿತು. ಸೊ ಈ ವಿಡಿಯೋ ಹಳೇದು, ಬಟ್ ನಾನು ಹೇಳ್ದಂಗೆ ಎಲ್ಲದನ್ನು ಕ್ಲಬ್ ಮಾಡಿ ಹಾಕ್ತಿರೋದು. ಸೊ ಡೆಫಿನೆಟ್ಲಿ ನೀವು ಖಂಡಿತ ಪರ್ಚೇಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟು, ನೀವು ಯಾವುದಾದ್ರು ಬರ್ಡೇಗೆ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದರೆ ಫಸ್ಟ್ ಬರೋ ಕ್ವಶನ್ ಏನು ಗಿಫ್ಟ್ ಕೊಡೋದು ಅಂಥೇಳಿ ಅದಕ್ಕೊಂದು ಸೊಲ್ಯೂಷನ್. ಇದು ನಿಮಗೆ ತುಂಬ ಥರದ ಐಟಮ್ಸನ್ನು ಒಂದೇ ಪ್ಯಾಕೇಜಲ್ಲಿ ಹಾಕ್ಕೊಟ್ಟಿದ್ದಾರೆ. ಫಸ್ಟ್ ಒಂದು ನೋಡಿದ್ರಲ್ಲ, ಒಂದು ಡೈರಿ ಬರ್ತಾ ಇದೆ, ಹಾಗೆ ಈ ರೀತಿಯಾದ ಒಂದು ಕ್ಯಾರಿ ಬ್ಯಾಗನ್ನು ಅವರೇ ಕೊಡ್ತಾರೆ. ಸೊ ಈ ಕ್ಯಾರಿ ಬ್ಯಾಗ್ ಒಳಗಡೆ ನೀವು ಇದನ್ನೆಲ್ಲ ಐಟಮ್ಸನ್ನು ಹಾಕಿಡ್ಬೋದು. ಹಾಗೆ ಇದು ಮೇನ್ಲಿ ಯೂನಿಕಾರ್ನ್ ಥೀಮಲ್ಲಿ ಇರೋದ್ರಿಂದ ಹೆಣ್ಮಕ್ಳಿಗೆ ಅಥವಾ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಯೂನಿಕಾರ್ನ್ ಪೌಚ್ ಕೊಟ್ಟಿದ್ದಾರೆ, ಅದರೊಳಗೆ ನೋಡ್ತಿದ್ದೀರಲ್ಲ ಎಷ್ಟು ಡಿಫ್ರೆಂಟ್ ವೆರೈಟಿ ಆಫ್ ಪೆನ್ಸಿಲ್ಸು, ಮತ್ತು ನಿಮಗೆ ಈ ಥರ ಗ್ಲಿಟರು, ಅದನ್ನು ಕೆಲವೊಂದ್ರದ್ದೆಲ್ಲ ಹೆಸರೇ ನನಗೆ ಗೊತ್ತಿಲ್ಲ, ಆ ಥರ ಎಲ್ಲ ಡಿಫ್ರೆಂಟ್ ಐಟಮ್ಸ್ ಕೊಡ್ತಾ ಇದ್ದಾರೆ. ನನಗಂತೂ ಇದನ್ನು ನೋಡಿಬಿಟ್ಟು ಎಷ್ಟು ಖುಷಿ ಆಯಿತು ಅಂತಂದರೆ, ನಾನು ಚಿಕ್ಕವಳಿರುವಾಗ ಈ ಥರದ್ದು ಒಂದು ಪೆನ್ಸಿಲ್ ಸಿಕ್ಕರೂ ಕೂಡ ಅದನ್ನು ಎಷ್ಟು ಜೋಪಾನ ಮಾಡಿ ಇಟ್ಕೊಳ್ತಿದ್ದೆ ಅಂದರೆ ಅದು ಖಾಲಿನೇ ಆಗಿಬಿಡತ್ತೆ. ಹಾಗಾಗಿ ಅದರಲ್ಲಿ ಬರೀತಾನೇ ಇರಲಿಲ್ಲ, ಅಂದರೆ ಖಾಲಿ ಆಗಲೇಬಾರ್ದು ಅನ್ನೋ ರೀತಿ ಅದರಲ್ಲಿ ಬರೀತಾನೇ ಇರಲಿಲ್ಲ, ಹಾಗೇನೆ ಜೋಪಾನವಾಗಿ ಇಟ್ಕೊಂಡ್ಬಿಡ್ತಿದ್ದೆ. ಬಟ್ ನಮ್ಮ ಕೈಗೆ ಯಾವುದಾದ್ರೂ ವಸ್ತುಗಳು ಬಂದರೆ ಅದನ್ನು ಬಳಸಬೇಕು ಅಂತಲೇ ಇರೋದಲ್ವ, ಬಟ್ ನಾನು ಅದನ್ನು ಬಳಸ್ತಾನೆ ಇರಲಿಲ್ಲ. ಇವಾಗ ನಾನು ನೆನೆಸ್ಕೊಂಡ್ರೆ ನಗು ಬರುತ್ತೆ, ಯಾಕೆ ಹಂಗೆ ಮಾಡಿದೆ ನಾನು ಅಂಥೇಳಿ. ಹಾಗೆ ಒಂದೊಂದು ಸಲ ಅಂದರೆ ನಾವು ಆ ವಸ್ತುವನ್ನು ಹಾಳು ಮಾಡ್ಕೊಂಬಿಡಬಾರ್ದು ಅನ್ನೋ ಇದರಲ್ಲಿ ಯೂಸ್ ಮಾಡೋದನ್ನು ಕೂಡ ನಾವು ಮಾಡ್ತಿರಲ್ಲ. ಸೊ ಬೇಸಿಕಲಿ ಆ ಪ್ರಾಡಕ್ಟ್ ತೊಗೊಂಡಿರೋ ಒಂದು ಉದ್ದೇಶನೇ ಅಲ್ಲಿ ಈಡೇರಲ್ಲ ಅಂತ ಹೇಳಬಹುದು. ಎಷ್ಟೋ ವಸ್ತುಗಳು ಹಾಗೆ ಆಗಿದೆ, ನಂದು ಹಾಳಾಗಿಬಿಡುತ್ತೆ ಅಂತ ಹಾಗೆ ಇಟ್ಟಿಟ್ಟೆ ಹಾಳಾಗಿಬಿಟ್ಟಿದೆ. ಹಾಗಾಗಿ ಈಗಂತೂ ನಾನು ಆ ಥರ ಮಾಡೋದಿಲ್ಲ. ಯಾವುದಾದ್ರೂ ಪ್ರಾಡಕ್ಟ್ ತೊಗೊಂಡ್ರೆ ಡೆಫಿನೆಟ್ಲಿ ಅದನ್ನು ಯೂಸ್ ಮಾಡ್ತೀನಿ. ಸೊ ಅದೇ ಒಂದು ಪಾಠ ಕಲ್ತಿರೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೋರಿಸ್ತಿರೋದು, ಇದು ಸ್ವಲ್ಪ ನಿಮಗೆ ನಂತರನೇ ಕಿಚನ್ನೆಲ್ಲ ಎಸ್ಥೆಟಿಕ್ ಆಗಿ ಕಾಣಿಸ್ಬೇಕು ಅಥವಾ ಒಂಥರ ಹೊಸ ಥರದ ಐಟಮ್ಸ್ ಎಲ್ಲ ನಿಮಗೆ ಪರ್ಚೇಸ್ ಮಾಡೋದಕ್ಕೆ ಇಟ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಇದನ್ನು ಟ್ರೈ ಮಾಡಿ. ಇದು ಗೋಲ್ಡನ್ ಸ್ಪೂನ್ಸು. ನೀವು ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತ ಕೇಳೇ ಇರ್ತೀರಾ. ಸೊ ಇದು ನೀವು ಗೋಲ್ಡನ್ ಸ್ಪೂನ್ ತೊಗೊಳ್ಬೋದು. ನೋಡಿ ಡಿಫ್ರೆಂಟ್ ಡಿಸೈನ್ ಇದೆ, ಇದು ನಿಮಗೆ ಬರ್ತಾ ಇದೆ. ಅಂದರೆ ಇದು ಏನು ಅಂದರೆ ನಿಮಗೆ ಏನಾದರೂ ಇವಾಗ ಜ್ಯೂಸ್ ಎಲ್ಲ ಮಾಡೋಂಗಿದ್ರೆ ಕರಡೋದಕ್ಕೆ, ಮಿಕ್ಸ್ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಉದ್ದುದ್ದ ಇರೋದ್ರಿಂದ ಹೆಲ್ಪ್ ಆಗುತ್ತೆ ನಮಗೆ. ಸೊ ನಾನು ಈ 4 ಸ್ಪೂನ್ ಪರ್ಚೇಸ್ ಮಾಡಿದಾಗಿಂದ ನನ್ನ ಮಗಳಂತೂ ಏನೇ ತಿನ್ನೋದಿದ್ರು ಇದರಲ್ಲೇ ತಿಂತಾಳೆ. ಇದೇ ಸ್ಪೂನ್ ಹಾಕ್ಕೊಡ್ಬೇಕು ಅವಳಿಗೆ. ಬಟ್ ಏನು ಅಂತಂದರೆ ಈಗ ಉಪ್ಪಿಟ್ಟು, ಅವಲಕ್ಕಿ ಇದನ್ನೆಲ್ಲ ಇದರಲ್ಲಿ ಜಾಸ್ತಿ ಹಿಡಿಯೋದಿಲ್ಲ. ನೋಡಿ ಎಷ್ಟು ಚಿಕ್ಕ
ಚಿಕ್ಕದಿರೋದ್ರಿಂದ ಇದು ಮೇಯ್ನ್ಲಿ ಮಿಕ್ಸಿಂಗಿಗೆ ಅಥವಾ ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿ ಅಥವಾ ವೀಡಿಯೋಸನ್ನೆಲ್ಲ ಕ್ರಿಯೇಟ್ ಮಾಡ್ತಿದ್ರೆ ಆವಾಗ ಒಂಥರ ಹೀಗೆ ನೀವು ಇದರಲ್ಲಿ ಉಪ್ಪು ಹಾಕೋದಾಗಲಿ ಅಥವಾ ಖಾರ ಪುಡಿ ಹಾಕೋದಾಗಲಿ ತೋರಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋರಿಗೆ ಅಂಥೇಳಿ ತೊಗೊಳ್ಬೋದು. ಅಥವಾ ಹಾಗೆ ಪ್ರೆಸೆಂಟೇಷನ್ ಪರ್ಪಸ್ಗೂ ಕೂಡ ಈಗ ಹೀಗೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಯಾಕ್ ಆಫ್ 4 ಬರುತ್ತೆ. ಇದು ಅರೌಂಡ್ 70 to 80 ರುಪೀಸಲ್ಲೇನೋ ನನಗೆ ಸಿಕ್ಕಿದೆ. ಡೆಫಿನೆಟ್ಲಿ ನಿಮಗೆ ಈ ಥರದ್ದು ಎಲ್ಲ ಇಷ್ಟ ಇದ್ದರೆ ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಅಂತೂ ನಾನು ತೋರಿಸ್ತಿರೋದು ಖಂಡಿತವಾಗಿ ನಿಮಗೆ ಇಷ್ಟ ಆಗೇ ಆಗುತ್ತೆ. ಮನೆ ಒಳಗಡೆನೆ ನಿಮಗೆ ನೀರು ಬೀಳೋ ಸೌಂಡ್ ಕೇಳ್ತಾ ಇದ್ದರೆ ಎಷ್ಟು ಒಂಥರ ಪೀಸ್ಫುಲ್ ಆಗಿರುತ್ತೆ ಗೊತ್ತಾ. ನಾವೆಲ್ಲಾದರೂ ಹೀಗೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ನೀರು ಬೀಳೋ ಸೌಂಡು ಜುಳು ಜುಳು ಅಂತ ಕೇಳ್ತಿದ್ರೆ ಎಷ್ಟು ಖುಷಿ ಆಗುತ್ತಲ್ವ. ಇವತ್ತು ಆ ಥರದ್ದೇ ಒಂದು ವಾಟರ್ ಫೌಂಟೇನನ್ನು ನಾನು ತರಿಸಿದ್ದೀನಿ ಮೀಶೋದಿಂದ. ಡೆಫಿನೆಟ್ಲಿ ಇದು ಕೂಡ ಒಂದು ವರ್ತ್ ಪ್ರಾಡಕ್ಟು. ಸೊ ನೋಡಿದ್ರಲ್ವ ಫಸ್ಟ್ ಪ್ಯಾಕೇಜಿಂಗ್ ಯಾವ ರೀತಿ ನೀಟಾಗಿ ಮಾಡಿ ಕಳಿಸಿದ್ದಾರೆ ಅಂಥೇಳಿ. ಇದು ಮೇಯ್ನ್ ನಿಮಗೆ ಫೌಂಟೇನ್ ಬರ್ತಾ ಇದೆ. ಅದು ಒಂಥರ ರಾಕ್ ಶೇಪಲ್ಲಿ ಕಾಣಿಸುತ್ತೆ, ಬಟ್ ರೆಸಿನ್ ಮೆಟೀರಿಯಲಲ್ಲಿ ಮಾಡಿರೋದದು. ನಿಮಗೆ ಒಂಥರ ರಾಕ್ ಫೀಲ್ ಕೊಡ್ತದೆ. ಅಡಿಗಡೆಗೆ ನೋಡಿ ನಿಮ್ಗೆ ಮೋಟರ್ ಇರುತ್ತೆ, ಹಾಗೆ ಒಂದು ಟಬ್ ರೀತಿ ಕೊಟ್ಟಿದ್ದಾರೆ. ಸೊ ಅದರೊಳಗೆ ನಾವು ಈ ಥರ ಆನ್ ಆಫು ಮತ್ತು ವಾಟರ್ ಪ್ರೆಷರ್ ಕಂಟ್ರೋಲನ್ನೆಲ್ಲ ಮಾಡ್ಕೋಬೋದು. ಈ ರೀತಿ ಅದರೊಳಗೆ ಇನ್ಸರ್ಟ್ ಮಾಡಿ ನೆಕ್ಸ್ಟು ಇದಕ್ಕೆ ನೀರನ್ನು ಹಾಕಬೇಕು. ಸೊ ನೋಡಿ ಈ ಥರ ಆನ್ ಮಾಡಿದ್ರೆ ಅಲ್ಲಿ ಲೈಟ್ ಬರ್ತಾ ಇದೆ. ಹಾಗೆ ನೀವು ಈ ಟಬ್ಬಿಗೆ ಅದು ತುಂಬುವಷ್ಟು ನೀರನ್ನು ಹಾಕಿ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಆಯಿತು. ನೋಡಿ ಈ ಥರನೇ ನೀರು ಮೇಲಿಂದ ಕೆಳಗಡೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೀವು ಒಂದು ಸಲ ನೀರು ಹಾಕಿಬಿಟ್ರೆ ಸಾಕು, ತುಂಬ ಸಲ ಏನು ಪದೇ ಪದೇ ಹಾಕ್ತಾ ಇರಬೇಕು ಅಂತೇನಿಲ್ಲ. ಅದರದ್ದೇ ಆದ ಒಂದು ಲೈಟಿಂಗ್ ಕೊಟ್ಟಿರೋದ್ರಿಂದ ಕತ್ಲೆಯಲ್ಲಿ ನೋಡಿದ್ರೆ ಇನ್ನೂ ಎಸ್ಥೆಟಿಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೌಂಡ್ ಕೂಡ ಜುಳು ಜುಳು ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ನನಗೆ ಇಲ್ಲಿ ವೀಡಿಯೋದಲ್ಲಿ ನಿಮ್ಗೆ ಸೌಂಡ್ ಕೇಳ್ಸೋಕ್ಕಾಗ್ತಿಲ್ಲ. ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ, ವರ್ತ್ ಬೈ. ಸೊ ಈ ನೆಕ್ಸ್ಟ್ ಪ್ರಾಡಕ್ಟು ನಾನೇನು ತೋರಿಸ್ತಾ ಇದ್ದೀನಿ, ಇದು ನಾನು 2 ಪ್ರಾಡಕ್ಟ್ಗಳನ್ನು ತರಿಸಿದ್ದೆ. ನಮ್ಮ ಮನೇಲೇನೋ ಫಂಕ್ಷನ್ ಇತ್ತು, ಫೋಟೋಸ್ಗೆಲ್ಲ ಬ್ಯಾಕ್ ಡ್ರಾಪು ಮತ್ತು ನಾವು ಹೊಸದಾಗಿ ಇದನ್ನು ಮಾಡಿಸೋಕ್ಕೆ ತುಂಬಾ ಪ್ರೈಸಿ ಆಗುತ್ತೆ, ಕಾಸ್ಟ್ಲಿ ಆಗುತ್ತೆ. ಸೊ ಸಿಂಪಲ್ಲಾಗಿ ಏನಾದರೂ ಒಂದು ಈವೆಂಟ್ ಇದೆ ಅಂತಂದರೆ ಇದನ್ನು ಟ್ರೈ ಮಾಡಿ. ಬ್ಯಾಕ್ ಡ್ರಾಪ್ ನೋಡಿ ಈ ಥರ ಬರ್ತಾ ಇದೆ ನಿಮಗೆ. ಇದ್ರ ಮುಂದೆನೇ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರೆ ಚೆನ್ನಾಗೇ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನನಗೆ ಇದೊಂದು ಬ್ಯಾಕ್ ಡ್ರಾಪಿನ ಲಿಂಕು ನಿಮಗೆ ಸಾಧ್ಯ ಆದರೆ ನಾನು ಕೊಡ್ತೀನಿ. ಬಟ್ ಇದು ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇದೆ ಸದ್ಯಕ್ಕೆ. ಬಟ್ ಇನ್ ಕೇಸ್ ಏನಾದರೂ ಇನ್ ಸ್ಟಾಕ್ ಅಂತ ಬಂದರೆ ನಾನು ಡೆಫಿನೆಟ್ಲಿ ಕೊಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೋರಿಸ್ತಿರೋದು ಇದು ನನಗೆ ತುಂಬಾ ಇಷ್ಟ ಆಯಿತು. ಇದು ಬ್ಯಾಕ್ ಡ್ರಾಪು. ಇದು ನೋಡ್ತಿದ್ದೀರಲ್ಲ ಬಾಳೆ ಎಲೆಗಳು ಎಷ್ಟು ಚೆನ್ನಾಗಿದೆ. ಈ ಥರದ್ದು ಮತ್ತೆ ನಾವು ಒರಿಜಿನಲಿ ಅಂದರೆ ನಿಜವಾದ ಬಾಳೆ ಎಲೆಯಲ್ಲೆಲ್ಲ ಮಾಡಿಸ್ಬೇಕಂದ್ರೆ ತುಂಬಾ ಖರ್ಚು ಬರುತ್ತೆ. ಸಣ್ಣ ಪುಟ್ಟ ಈವೆಂಟ್ಸ್ಗೆ ಮತ್ತು ಅಂಡರ್ ಬಜೆಟಲ್ಲಿ ಏನಾದರೂ ಮಾಡ್ಕೊಳ್ಬೇಕು ಅಂತಿದ್ರೆ ಖಂಡಿತವಾಗಿ ಈ ಥರದ ಬ್ಯಾಕ್ ಡ್ರಾಪ್ಸನ್ನು ಟ್ರೈ ಮಾಡ್ಕೋಬೋದು. ಇದ್ರ ಎದುರಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ನಿಜವಾದ ಬ್ಯಾಕ್ಗ್ರೌಂಡ್ ಥರನೇ ಫೀಲ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂದರೆ, ನಮ್ಮ ಹೆಣ್ಮಕ್ಳುಗಳಿರೋ ಮನೇಲಿ ನಿಮ್ಗೆ ಗೊತ್ತೇ ಇರುತ್ತೆ, ಈ ಥರ ಒಂದು ಡಬ್ಬಿಯಲ್ಲಿ ನಾವೆಲ್ಲ ಇಯರಿಂಗ್ಸನ್ನೆಲ್ಲ ಹಾಕಿಟ್ಕೊಂಡ್ಬಿಟ್ರೆ ನಮ್ಗೆ ಅರ್ಜೆಂಟಿಗೆ ಬೇಕು ಅಂದರೆ ನಮ್ಗೆ ಯಾವ್ದು ಬೇಕೋ ಅದು ಸಿಗೋದೇ ಇಲ್ಲ. ಸೊ ನಂದು ಮತ್ತು ನನ್ನ ಮಗಳದ್ದೆಲ್ಲ ಆರ್ಗನೈಸ್ ಮಾಡೋದಕ್ಕೆ ಅಂಥೇಳಿ ಒಂದು ಪ್ರಾಡಕ್ಟ್ ಇದೆಯಾ ಅಂತ ಹುಡುಕುವಾಗ ನನಗೆ ಸಿಕ್ತು. ಸೊ ಇದು ನೋಡ್ತಿದ್ದೀರಲ್ಲ, ಇದೇನು ಅಂತಂದರೆ ಇದು ಈ ಥರ ಚಾರ್ಟ್ ರೀತಿ ಬರ್ತಾ ಇದೆ. ಸೊ ವಿತ್ ಹ್ಯಾಂಗರು. ಒಂದು ಸೈಡು ನೀವು ಏನು ಮಾಡ್ಬೋದು, ಹೇರ್ ಬ್ಯಾಂಡ್ಸು ಮತ್ತು ಈ ಸರಗಳು ಇದನ್ನೆಲ್ಲ ನೀಟಾಗಿ ಇಟ್ಕೋಬೋದು. ವೆಲ್ಕ್ರೋ ಕ್ಲೋಸರ್ ಕೊಟ್ಟಿದ್ದಾರೆ. ಸೊ ಒಂದು 15 ಸರಗಳಿದ್ದರೆ 15 ಸರಗಳು ನಿಮಗೆ ಹಿಡಿಯುತ್ತೆ ಒಂದು ಸೈಡ್ಗೆ. ಸೊ ಡೆಫಿನೆಟ್ಲಿ ಇದು ವರ್ತ್ ಬೈ. ಚಿಕ್ಕ ಚಿಕ್ಕ ಹೆಣ್ಮಕ್ಳು ಇರೋ ಮನೇಲಿ ಈ ಥರದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಂಗೂ ಆಯಿತು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ. ಸೊ ಮತ್ತು ಇದಕ್ಕೆ ಹ್ಯಾಂಗರ್ ಇರೋದ್ರಿಂದ ಕಬರ್ಡ್ನಲ್ಲೂ ಕೂಡ ನೀವು ಆರಾಮಾಗಿ ಹ್ಯಾಂಗ್ ಮಾಡ್ಕೋಬೋದು. ಸೊ ನೋಡಿ ನನ್ನ ಮಗಳು ಆಲ್ರೆಡಿ ಇಲ್ಲಿ ಅವಳ ಬ್ರೇಸ್ಲೆಟ್ಸು ಮತ್ತು ಸರಗಳನ್ನೆಲ್ಲ ಇಟ್ಕೊಂಡ್ಳು. ನಾನು ಒಂದು ಸೈಡ್ಗೆ ನನ್ನ ಇಯರಿಂಗ್ಸ್ನೆಲ್ಲ ಇಟ್ಕೊಂಡೆ. ಸೊ ಎಲ್ಲವನ್ನು ಇಟ್ಕೊಂಡು ಈ ಥರ ಕಬರ್ಡಲ್ಲಿ ಇಟ್ಕೊಂಡ್ಬಿಟ್ರೆ ಆಗೋಯಿತು. ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೋರಿಸ್ತಿರೋದು ನೋಡಿ, ಇದು ನೀವು ನಗ್ಬೋದು, ಒಂದು 25-30 ವರ್ಷದಿಂದ ಅಡುಗೆ ಮಾಡೋರಿಗೆ ಇದು ಬೇಕಾಗಲ್ಲ. ಬಟ್ ಬಿಗಿನರ್ಸ್ ಬೇಕಿದ್ರೆ ಟ್ರೈ ಮಾಡಬಹುದು. 25-30 ವರ್ಷದಿಂದ ಅಡುಗೆ ಮಾಡ್ತಿರೋರು ಬೈಕೋಬೇಡಿ. ಯಾಕಂದರೆ ರೀಲ್ ಹಾಕಿದಾಗ ತುಂಬ ಜನ ಬೈಕೊಂಡಿದ್ರು. ಸೊ ಏನು ಅಂದರೆ ಇದು ಸಿಲಿಕಾನ್ ಬ್ಯಾಗ್ ಬರುತ್ತೆ ಈ ಥರ. ಅದಕ್ಕೆ ಒಂದು ಟೈಯಿಂಗ್ ಥ್ರೆಡ್ಡು ಕೂಡ ಕೊಟ್ಟಿದ್ದಾರೆ. ಏನು ಅಂತಂದರೆ ಚಪಾತಿ ಹಿಟ್ಟೆಲ್ಲ ಕಲಿಸುವಾಗ ನಮ್ಮ ಕೈಯೆಲ್ಲ ತುಂಬಾ ಕೊಳೆ ಆಗುತ್ತೆ ಅಲ್ವಾ, ಅದನ್ನು ಸ್ಟಾಪ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟನ್ನು ಮೀಶೋದವ್ರು ತರಿಸಿದ್ದಾರೆ. ಏನು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕಿಬಿಟ್ಟು ಅದಕ್ಕೆ ಬೇಕಾಗಿರುವಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು ನೀರನ್ನು ಒಂದು ಕಣ್ಣಾಳ್ತೆಯಲ್ಲೇ ಹಾಕಬೇಕು. ಸೊ ಡೆಫಿನೆಟ್ಲಿ ನೀರು ಎಷ್ಟು ಹಾಕಬೇಕು ಅನ್ನೋದೆಲ್ಲ ನಮ್ಗೆ ಗೊತ್ತಿರಬೇಕು, ಆವಾಗಲೇ ಇದನ್ನು ಯೂಸ್
ಯೂಸ್ ಮಾಡ್ಕೋಬೋದು. ಹೆಚ್ಚು ನೀರು ಹಾಕಿದ್ರೂ ಬರೋದಿಲ್ಲ, ಕಡಿಮೆ ನೀರು ಹಾಕಿದ್ರೂ ಸರಿ ಆಗೋದಿಲ್ಲ ಆ ಥರ. ಸೊ ಈ ಥರ ಒಂದೆರಡು ಸಲ ನಾವು ಅದನ್ನು ಟೈ ಮಾಡ್ಕೊಂಡು ಒಂದೆರಡು ಸಲ ಈ ಥರ ನಾದ್ಬಿಟ್ರೆ ಚಪಾತಿ ಹಿಟ್ಟು ರೆಡಿನೇ ಆಗಿಬಿಡತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಅಂದರೆ ಕೈಯೂ ಗಲೀಜಾಗೋದಿಲ್ಲ ಮತ್ತು ಕೌಂಟರ್ ಟಾಪ್ ಕೂಡ ಕೊಳೆ ಆಗೋದಿಲ್ಲ. ನೋಡಿ ಈ ಥರ ಆಗಿದೆ, ಒಂದು ರಫ್ ಟೆಕ್ಸ್ಚರ್ ಬಂದಿದೆ. ಡೆಫಿನೆಟ್ಲಿ ವರ್ಕ್ ಅಂತೂ ಆಗುತ್ತೆ. ಹಾಗೆ ಇದನ್ನು ನೀಟಾಗಿ ತೊಳೆದು ಮತ್ತು ನಾವು ರಿಯೂಸ್ ಮಾಡ್ಕೋಬೋದು. ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ಅಂತ ಹೇಳ್ಬೋದು ನಾನು. ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೋರಿಸ್ತಿರೋದು ಇದು ನಿಮಗೆ 7D ಮ್ಯಾಟ್ಸ್, ಬೆಡ್ಶೀಟ್ಸು ಮತ್ತು ಪಿಲ್ಲೋ ಕವರ್ಸ್ ಬಂದಿದೆ. ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಅಲ್ಲಿ ಕಾಣಿಸ್ತಿದೆ ನೋಡಿ. ಈ ಥರ 3D ಆಗಿ 7Dಯಲ್ಲಿ ಇರುವಂಥ ಈ ಒಂದು ಹಕ್ಕಿ ಮತ್ತು ಸುತ್ತಲೂ ನೇಚರು ಆ ಥರ ಕಾಣಿಸುತ್ತೆ. ನೇಚರ್ ಲವರ್ಸ್ಗೆ ಡೆಫಿನೆಟ್ಲಿ ಮಸ್ಟ್ ಟ್ರೈ. ಸೊ ಇದು ನೀವು ಹಾಕಿಟ್ರೆ ಹತ್ತಿರದಿಂದ ಏನೋ ಅಂತ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಇದು 95/110 ಇಂಚಸ್ ಇದೆ. ಹತ್ತಿರದಿಂದ ನಮಗೆ ಅದ್ರ 3D ಪ್ಯಾಟರ್ನ್ ಆಗಲಿ 7D ಪ್ಯಾಟರ್ನ್ ಆಗಲಿ ಗೊತ್ತಾಗಲ್ಲ. ಬಟ್ ದೂರದಿಂದ ಹಿಂಗೆ ಅಬ್ಸರ್ವ್ ಮಾಡಿದಾಗ ಕಾಣಿಸ್ತಿದೆ ನೋಡಿ, ಈ ರೀತಿ ಕಾಣುತ್ತೆ. ಟ್ರೈ ಮಾಡಿ. ನೆಕ್ಸ್ಟ್ ಒನ್ ನಾನು ತೋರಿಸ್ತಿರೋದು, ನೀವು ಕೂಡ ಮನೇಲಿ ನಿಮ್ಮ ಡಿಶ್ ವಾಶ್ ಲಿಕ್ವಿಡ್ ಅಥವಾ ಬಾರೆಲ್ಲ ಇಡೋಕ್ಕೆ ಇದೇ ಥರ ಯೂಸ್ ಮಾಡ್ತಿದ್ರೆ ಒಂದು ಅಪ್ಗ್ರೇಡ್ ಬೇಕು ಅಂತ ನೋಡ್ತಿದ್ರೆ ಇದನ್ನು ಟ್ರೈ ಮಾಡಿ. ನಾನು ಕೂಡ ಇದನ್ನು ಮೀಶೋದಿಂದನೇ ತರಿಸ್ಕೊಂಡಿದ್ದೀನಿ. ಏನು ಅಂತಂದರೆ ನೋಡಿ, ಈ ಥರ ಬರುತ್ತೆ. ಕೆಳಗಡೆಗೆ ನೀವು ಈ ಥರ ಲಿಕ್ವಿಡನ್ನು ಹಾಕಿಟ್ಕೊಬೋದು, ಸ್ಟೋರ್ ಮಾಡ್ಕೋಬೋದು. ಹೆಚ್ಚು ಕಡಿಮೆ ನಿಮಗೆ 250 to 300 ml ಲಿಕ್ವಿಡ್ ಹಿಡಿಯುತ್ತೆ. ಅದಾದಮೇಲೆ ಈ ಥರ ಮೇಲ್ಗಡೆ ಕೊಟ್ಟಿರ್ತಾರೆ. ಸೊ ಅಲ್ಲಿ ಹೋಲ್ ಏನು ಕಾಣಿಸ್ತು ನೋಡಿ, ಅಲ್ಲಿಂದ ನಿಮಗೆ ಲಿಕ್ವಿಡ್ ಬರುತ್ತೆ. ಸೊ ಈ ಒಂದು ಸ್ಕ್ರಬ್ಬರನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಈ ಥರ ನಾನು ಪ್ರೆಸ್ ಮಾಡಿಕೊಂಡಾಗ ನೋಡಿ ನನಗೆ ಅಡಿಗಡೆಯಿಂದ ಲಿಕ್ವಿಡ್ ಜೆಲ್ಲು ಬಂತು. ನೀಟಾಗಿ ಇವಾಗ ನಾವು ವಾಶ್ ಮಾಡ್ಕೊಂಡ್ರಾಯ್ತು. ಇದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎಸ್ಥೆಟಿಕ್ ಪ್ರೆಸೆಂಟೇಬಲ್ಲು ಅದೆಲ್ಲ ನೋಡೋರಿಗೆ ಎಸ್ಥೆಟಿಕ್ಕಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ನಾನು ತರಿಸಿರೋದು ಇದು ಏನು ಅಂತಂದರೆ, ಇದು ಸ್ಪಾಂಜು ಆಗಿರುತ್ತೆ. ನಾನು ಕೂಡ ಸುಮಾರು ವೀಡಿಯೋಸನ್ನೆಲ್ಲ ನೋಡಿ ಸರಿ ನಾನು ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ. ಇದೇನು ಅಂದರೆ ಪ್ಯಾಕ್ ಆಫ್ 4 ಬಂದಿದೆ. ಜಸ್ಟ್ ಇದನ್ನು ಈ ರೀತಿ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೊಂಡು ಹಿಂಡ್ಕೊಂಡು ನಿಮ್ಮ ಗ್ರೀಸಿ ಸ್ವಿಚಸ್ ಇದ್ದರೆ ಮತ್ತು ಈ ಮಕ್ಕಳೆಲ್ಲ ಎಲ್ಲಾದರೂ ತುಂಬಾ ಕೊಳೆ ಮಾಡಿರ್ತಾರಲ್ವ, ಅದ್ರ ಮೇಲೆಲ್ಲ ನಾವು ಈ ಥರ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗ್ತಾ ಹೋಗುತ್ತೆ. ಅವ್ರು ಹೇಳೋದೇನು ಅಂತಂದರೆ ಅದರೊಳಗಡೆ ಆಲ್ರೆಡಿ ಒಂದು ಲಿಕ್ವಿಡ್ ಇದೆ. ಸೊ ಅದಕ್ಕೆ ನಾವು ನೀರು ಹಾಕಿದಾಗ ನೀಟಾಗಿ ಅದು ಹೀರ್ಕೊಂಡು ಗೋಡೆನೆಲ್ಲ ಕ್ಲೀನ್ ಮಾಡುತ್ತೆ ಅಂತ ಹೇಳಿ. ಸೊ ನಾನು ಕೂಡ ಟ್ರೈ ಮಾಡಿದೆ. ಪೆನ್ಸಿಲಲ್ಲಿ ಬರೆದಿದ್ದೆಲ್ಲ ಏನು ಅಷ್ಟೊಂದು ನೀಟಾಗಿ ಹೋಗ್ತಿರ್ಲಿಲ್ಲ. ಬಟ್ ಈ ಥರ ಸ್ವಿಚಸ್ ಮೇಲೆ ಏನು ಗ್ರೀಸಿ ಆಗಿರುತ್ತೆ ಅಥವಾ ಕೊಳೆ ಆಗಿರುತ್ತೆ ನೋಡಿ, ಅದು ಮಾತ್ರ ಕ್ಲೀನಾಗಿ ಹೋಯಿತು. ಸೊ ಸ್ವಿಚಸ್ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಪ್ರಾಡಕ್ಟು ನಾನು ತೋರಿಸ್ತಿರೋದು, ಇದು ನಮ್ಮ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ 200% ಹೆಲ್ಪ್ಫುಲ್ ಆಗುತ್ತೆ. ಬೈ ಮಾಡ್ಕೊಳ್ಳಿ. ಏನು ಅಂದರೆ ನಮ್ಮ ಗೆಜ್ಜೆಗಳು ಅಥವಾ ಸಿಲ್ವರ್ ಆರ್ಟಿಕಲ್ಸ್ ಏನೆಲ್ಲ ಇರುತ್ತೆ ಮನೇಲಿ, ದೇವ್ರದ್ದು ಐಟಮ್ಸ್ಗಳಿರ್ಬೋದು, ವಿಗ್ರಹಗಳಿರ್ಬೋದು, ಎಲ್ಲವೂ ಕೊಳೆ ಆಗ್ತಾ ಇರುತ್ತೆ. ಸೊ ಅದನ್ನು ತೊಳೆಯೋದಕ್ಕೆ ನಾನು ಈ ಥರದ್ದು ಒಂದು ಲಿಕ್ವಿಡ್ ಸಿಗುತ್ತೆ ಮೀಶೋದಲ್ಲಿ, ಅದನ್ನು ತರಿಸ್ಕೊಂಡಿದ್ದೀನಿ. ನನಗಂತೂ ಡೆಫಿನೆಟ್ಲಿ ಹೆಲ್ಪ್ ಆಗಿದೆ. ಸೊ ಇವಾಗ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಲಾಸ್ಟಿಕ್ ಬೌಲ್ ತೊಗೊಳ್ಬೇಕು, ಸ್ಟೀಲಿನ ತೊಗೊಳ್ಳೇಬಾರ್ದಂತೆ. ಸೊ ಅದರಲ್ಲಿ ಲಿಕ್ವಿಡನ್ನು ಹಾಕಿಬಿಟ್ಟು ನಮ್ಮ ಗೆಜ್ಜೆಗಳು ಅಥವಾ ಏನೇ ಸಿಲ್ವರ್ ಆರ್ಟಿಕಲ್ಸ್ ಇದ್ರೂ ಒಂದು 10-15 ನಿಮಿಷ ಬಿಟ್ಟರೆ ನಂತರ ನೋಡಿ ಅಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ನೀವೇ ನೋಡ್ತಿದ್ರೆ ಈ ಥರ ಕೊಡೆ ಎಲ್ಲ ಹೋಗಿ ಕ್ಲೀನಾಗಿರುತ್ತೆ. ಸೇಮ್ ಈ ಥರ ದೊಡ್ಡ ದೊಡ್ಡ ವಿಗ್ರಹಗಳೆಲ್ಲ ಇದ್ದರೆ ಅದಕ್ಕೆ ಲೈಕ್ ನಾನು ಈ ದೀಪವನ್ನು ತೊಳೆಯೋದಿತ್ತು, ಬಟ್ ಇದನ್ನು ತೊಳೆಯೋದು ನೆನೆಸಿಡೋ ಅಷ್ಟು ಲಿಕ್ವಿಡ್ ಹಾಕೋಕ್ಕಾಗಲ್ಲ ಅಲ್ವಾ ಬೌಲಿಗೆ. ಹಾಗಾಗಿ ನಾವೇನು ಮಾಡ್ಬೋದು, ಒಂದು ಸ್ವಲ್ಪ ಲಿಕ್ವಿಡನ್ನು ತೊಗೊಂಡು ಒಂದು ಕಾಟನ್ನಲ್ಲಿ ಅದನ್ನು ನೀಟಾಗಿ ಈ ಥರ ಉಜ್ಜಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಸೋಪ್ ಹಾಕಿ ತೊಳೆದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೆಕ್ಸ್ಟು ನಾನು ತೋರಿಸ್ತಿರುವಂಥ ಪ್ರಾಡಕ್ಟು, ಇದು ನಿಮಗೆ ಮಸಾಜರ್ ಆಗಿರುತ್ತೆ. ತುಂಬ ಸಲ ಕಾಲು ನೋವು, ಕೈ ನೋವು, ಶೋಲ್ಡರ್ ಪೇಯ್ನು ಈ ಥರ ಎಲ್ಲ ಆಗ್ತಿರುವಾಗ ಯಾರಾದರೂ ಒಂದು ಸ್ವಲ್ಪ ಮಸಾಜ್ ಮಾಡಿಕೊಟ್ರೆ ಹಾಯ್ ಅನ್ನಿಸ್ತಿತ್ತು ಅಂತ ಅನಿಸುತ್ತಲ್ವ, ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು. ಇದು ಕೂಡ ಮೀಶೋದಲ್ಲೇ ಅವೈಲೇಬಲ್ ಇದೆ. ಹಾಗೆ ಬೇರೆ ಬೇರೆ ವೆಬ್ಸೈಟ್ಸ್ಗಳಲ್ಲೂ ಅವೈಲೇಬಲ್ ಇದೆ, ಬಟ್ ಮೀಶೋದಲ್ಲಿ ಕಡಿಮೆಗೆ ಸಿಕ್ತು ನನಗೆ. ಇದು ಜಸ್ಟ್ ನಿಮಗೆ ಆನ್ ಆ್ಯಂಡ್ ಆಫ್ ಬಟನ್, ಹಾಗೆ ಯೂಸರ್ ಮ್ಯಾನ್ಯುವಲ್ ಎಲ್ಲ ಅಲ್ಲಿ ಕೊಟ್ಟಿರ್ತಾರೆ. ತುಂಬಾ ಈಸಿಯಾಗಿ ಯೂಸ್ ಮಾಡ್ಕೊಂಬಿಡ್ಬೋದು. ಚಾರ್ಜೇಬಲ್ ಕೂಡ ಆಗಿರುತ್ತೆ ಇದು. ಸೊ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನೋಡಿ ಇದು ಆನ್ ಆಯಿತು. ಹಾಗೆ ಕೈಗಳ ಮೂವ್ಮೆಂಟನ್ನು ನೀವು ಗಮನಿಸ್ತಿದ್ದೀರಲ್ಲ, ಈ ರೀತಿ ಆನು ಆಫು ಮತ್ತು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅದು ಬಿಸಿ ಆಗುತ್ತೆ. ಆ ಥರ ಎಲ್ಲ ಸೆಟ್ಟಿಂಗ್ಸ್ ಕೊಟ್ಟಿರ್ತಾರೆ. 4 ಸ್ಟಾರ್ ಮೇಲೆ ರೇಟಿಂಗ್ ಇದೆ ಇದಕ್ಕೆ. ಸೊ ನೋಡಿ ಈ ಥರ ಆಗ್ತಾ ಇರುತ್ತೆ. ಸೊ ನಮಗೆ ಎಲ್ಲಿ ಪೇಯ್ನ್ ಇದೆ ನೋಡಿ ಅಲ್ಲಿ ನಾವು ನೀಟಾಗಿ ಇದನ್ನು ಇಟ್ಕೊಂಡು ಅದು ನಮಗೆ ಪ್ರೆಸ್ ಮಾಡಿ ಮಸಾಜ್ ಮಾಡಿ ಕೊಡುತ್ತೆ. ಸೊ ನಾನು ಸುಮ್ಮನೆ ನಿಮ್ಗೊಂದಷ್ಟು ಡೆಮೋ ತೋರಿಸ್ತಾ ಇದ್ದೀನಿ. ಕೈಗೆ, ಬೆನ್ನಿಗೆ, ಕಾಲಿಗೆ ಈ ರೀತಿ ಎಲ್ಲ ನೋಡ್ತಾ ಇದ್ದೀರಲ್ಲ, ಅದು ಯಾವ ಥರ ಒಂಥರ ಹೀಗೆ
ನಮಗೆ ಪ್ರೆಸ್ ಮಾಡೋದು ಕಾಣಿಸ್ತಾ ಇದೆ ನೋಡಿ. ಪ್ರೆಸ್ ಮಾಡಿ ನೀಟಾಗಿ ಮಸಾಜ್ ಮಾಡುತ್ತೆ. ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ. ಸೊ ಇದು ನನ್ನ ಫೈನಲ್ ಪ್ರಾಡಕ್ಟ್ ಅನಿಸುತ್ತೆ. ಈ ಒಂದು ವಿಡಿಯೋದು ಸ್ವಲ್ಪ ಲೆಂದಿ ಆಯಿತು, ಆದರೂ ಕೊನೆವರೆಗೆ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ಲಿಂಕನ್ನು ನಾನು ಫಸ್ಟ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದು ಲೈಟರು, ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ, ಚಾರ್ಜಬಲ್ ಲೈಟರ್ ಆಗಿರುತ್ತೆ. ಹಾಗೆ ಇದನ್ನು ಫ್ರಂಟ್ ಪೋರ್ಷನ್ ಯಾವ ರೀತಿ ಬೇಕೋ ಆ ರೀತಿ ಬೆಂಡ್ ಮಾಡ್ಬೋದು. ಇದನ್ನು ದೀಪ ಹಚ್ಚೋದಕ್ಕೆ, ಗ್ಯಾಸ್ ಹಚ್ಚೋದಕ್ಕೆ, ಮತ್ತು ಏನಾದರೂ ಪೇಪರ್ನೆಲ್ಲ ಸುಡೋದಕ್ಕೆ, ಇನ್ಸ್ಟೆಂಟಾಗಿ ನೀವು ಬೆಂಕಿ ಹಚ್ಚೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಮ್ಯಾಚ್ ಬಾಕ್ಸ್ ಬದಲಿಗೆ ಯೂಸ್ ಆಗುತ್ತೆ. ಸೊ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಇಷ್ಟೊತ್ತು ಪೇಷನ್ಸ್ ಅಲ್ಲಿ ನಾನು ವಿಡಿಯೋವನ್ನ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಸೊ ಮತ್ತೊಂದು ಹೊಸ ವಿಡಿಯೋದೊಡನೆ ಭೇಟಿ ಆಗೋಣ. ತುಂಬಾ ಪ್ರಾಡಕ್ಟ್ಸ್ ತರ್ಸಿದೀನಿ. ಸೊ ಎಲ್ಲಾ ವಿಡಿಯೋಗಳನ್ನ ಎಡಿಟ್ ಮಾಡಿ ಟಕ ಅಂತ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಎಲ್ರಿಗೂ ಒಳ್ಳೇದಾಗಿ. ಬಾಯ್.